ನಮಸ್ತೆ ಡಿಯರ್ ಆಸ್ಪಿರೆಂಟ್ಸ್, ನಾನು ನಿಮ್ಮ ಪ್ರೀತಿಯ ಕೆಟ್ಟಿ ಸರ್. ರೀಸೆಂಟಾಗಿ ಒಂದು ಬುಕ್ ಸ್ಟಾಲ್ಗೆ ಹೋಗಿದ್ದೆ. ಬುಕ್ ಸ್ಟಾಲ್ಗೆ ಹೋದಾಗ ಒಂದು ಸುಮ್ಮನೆ ಹಿಂಗೆ ರ್ಯಾಂಡಮ್ ಆಗಿ ಬುಕ್ಸ್ ನೋಡ್ತಾ ಇದ್ದೆ. ಅದರಲ್ಲಿ ಒಂದು ಬುಕ್ಸು ತುಂಬ ಚೆನ್ನಾಗಿ ಅನ್ನಿಸ್ತು. ಲೈಕ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಇದು ಹೆಲ್ಪ್ ಆಗ್ಬೋದು ಅಂತ ಅನ್ನಿಸ್ತು. ನಾನು ತೊಗೊಂಡೆ ಅದನ್ನು, ನೋಡಿದೆ, ಒಂದಷ್ಟು ಚೆನ್ನಾಗಿತ್ತು ಅದು. ಅದಕ್ಕೋಸ್ಕರ ನಿಮ್ಗೆ ಆ ಬುಕ್ನ ತೋರಿಸ್ಬೇಕು, ಏನಕ್ಕೆ ಅದು ಯೂಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಬೇಕು ಅನ್ನೋದು ಅನ್ನಿಸ್ತು. ಅದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ. ಎಸ್ಪೆಷಲಿ UPSC ಓದೋ ಹುಡುಗರಿಗೆ ಮತ್ತು KPSC ಅಥವಾ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಓದೋ ಹುಡುಗರಿಗೆ ಕೆಲವೊಂದು ಫ್ಯಾಕ್ಟ್ಸ್ಗಳನ್ನ ನೆನಪಿಟ್ಕೋಬೇಕಾಗುತ್ತೆ. ಯಾಕೆಂದರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಹಿಸ್ಟ್ರಿ, ಪೊಲಿಟಿ, ಜಿಯೋಗ್ರಫಿ, ಎಕನಾಮಿಕ್ಸ್ ಅಂತ ಸೇರಿ ತುಂಬ ಸಬ್ಜೆಕ್ಟ್ಸ್ ಬರುತ್ತೆ. ತುಂಬ ಸಬ್ಜೆಕ್ಟ್ಸಲ್ಲಿ ತುಂಬ ಟಾಪಿಕ್ಸ್ ಬರುತ್ತೆ. ಟಾಪಿಕ್ಸಲ್ಲಿ ಕೆಲವು ಇಂಪಾರ್ಟೆಂಟ್ ಎಕ್ಸಾಮ್ಸಲ್ಲಿ ರಿಪೀಟೆಡ್ ಆಗೋ ಕೆಲವು ಕಾನ್ಸೆಪ್ಟ್ಸ್ ಇರ್ತವೆ, ಕೆಲವು ಫ್ಯಾಕ್ಟ್ಸ್ ಇರ್ತವೆ, ಅಮೆಂಡ್ಮೆಂಟ್ಸ್ಗಳಿರ್ತವೆ, ತುಂಬ ಮತ್ತು ಕೆಲವೊಂದು ಡೇಟ್ಗಳಿರ್ತವೆ ಅಥವಾ ಕೆಲವೊಂದು ಸ್ಟ್ರಕ್ಚರ್ ಇರುತ್ತೆ. ಅವನ್ನೆಲ್ಲ ನೆನ್ಪಿಟ್ಕೋಬೇಕು. ಆದರೆ ಬಟ್ ತುಂಬ ಮೆಮೊರೈಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಅಂದರೆ ದಿನ ಪ್ರತಿನಿತ್ಯ ಬಯಾಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ಮನುಷ್ಯಂದು ಬ್ರೈನ್ ಯಾವ ರೀತಿ ಅಂತಂದರೆ ಸೇಮ್ ಕಂಪ್ಯೂಟ್ರು. ಮನುಷ್ಯನ ಬ್ರೈನ್ ನೋಡಿಕೊಂಡೆ ಕಂಪ್ಯೂಟರ್ ಮಾಡಿದ್ದಾರೆ. ಈಗ ನಿಮಗೆ ಗೊತ್ತು, ಕಂಪ್ಯೂಟರ್ ನೋಡಿದ್ರೆ ಅರ್ಥ ಆಗ್ಬಿಡುತ್ತೆ. ಅದಕ್ಕೆ ಕೆಲವೊಂದನ್ನು ನಂಬರ್ ಸಿಸ್ಟಮಲ್ಲಿ ಏನು ಮಾಡ್ತಾರೆ, ಅದಕ್ಕೆ ಫೀಡ್ ಮಾಡಿರ್ತಾರೆ. ಅದು ಅದಕ್ಕೆ ಅಷ್ಟು ಬೇಗ ಡಾಟಾ ಪ್ರೊಸೆಸಿಂಗ್ ಮಾಡಿ ಅದು ಏನು ನಾವು ಕೇಳಿದ್ರು ಬೇಗ ನಮ್ಗೆ ಆನ್ಸರ್ ಮಾಡುತ್ತೆ. ಅದೇ ರೀತಿ ನಮ್ಮ ಮನುಷ್ಯನ ಬ್ರೈನು ನಾವು ಏನು ಮಾಡಬೇಕು, ಡಾಟಾ ಬೇಸ್ ಮಾಡ್ಕೋಬೇಕು. ಆ ಡಾಟಾ ಬೇಸ್ ಮಾಡ್ಕೊಳೋಕ್ಕೆ ಕೆಲವೊಂದು ನಾವು ಈಗ ಡೈರೆಕ್ಟಾಗಿ ನಮಗೆ ನೆನ್ಪಿಟ್ಕೊಳ್ಳಿ ಅಂದರೆ ಆಗಲ್ಲ. ಆದರೆ ಕೆಲವೊಂದು ಡಿಫ್ರೆಂಟಾಗಿತ್ತು ಅಂತಂದ್ರೆ ನೆನಪಲ್ಲಿ ಉಳಿಯುತ್ತೆ ನಮಗೆ ಯಾವುದೇ ವಿಚಾರಗಳು. ಈಗ ಅದೇ ಒಂದು ಸ್ಟೋರಿ ನಿಮಗೆ ತುಂಬ ನೆನಪಲ್ಲಿರುತ್ತೆ. ಫಿಲ್ಮ್ ನೋಡಿದಾಗ ಫಿಲ್ಮು ತುಂಬ ನೆನಪಲ್ಲಿರುತ್ತೆ. ಯಾಕೆಂದರೆ ಸ್ಟೋರಿ ಇರುತ್ತೆ, ಅಲ್ಲಿ ಪಿಕ್ಚರ್ಸ್ ಇರುತ್ತೆ, ಮತ್ತು ಅಲ್ಲಿ ಒಂದು ಕತೆ ಬಿಲ್ಡ್ ಆಗಿರುತ್ತೆ. ಅದರಿಂದ ಅದು ತುಂಬ ನೆನಪಲ್ಲಿರುತ್ತೆ. ಅದೇ ನೀವು ಸಬ್ಜೆಕ್ಟ್ ಓದಿ ಹಿಸ್ಟ್ರಿ ಬಗ್ಗೆ, ಅಕ್ಬರ್ ಬಗ್ಗೆ ಫಿಲಮ್ ನೋಡಿದರೆ ನೆನಪಲ್ಲಿರುತ್ತೆ. ಅದೇ ಅಕ್ಬರ್ ಬಗ್ಗೆ ಹಿಸ್ಟ್ರಿ ಓದಿದಾಗ ನೆನಪಲ್ಲಿರಲ್ಲ. ಶಿವಾಜಿ ಬಗ್ಗೆ ಫಿಲಮ್ ನೋಡಿದಾಗ ನೆನಪಲ್ಲಿರಲ್ಲ. ಅದೇ ರೀತಿ ಎಷ್ಟೋ ನಮಗೆ ಕಾನ್ಸೆಪ್ಟ್ಗಳು ನಾವು ವಿಜುವಲೈಸ್ ಮಾಡಬೇಕಾಗತ್ತೆ, ಕೆಲವನ್ನ ನಿಮೋನಿಕ್ಸ್ ಮಾಡಬೇಕಾಗತ್ತೆ, ಕೆಲವನ್ನ ಫಿಗರ್ಸಲ್ಲಿ ನೆನಪಿಟ್ಕೋಬೇಕಾಗತ್ತೆ. ಈ ರೀತಿ ತುಂಬ ಇದೆ. ನಿಮೋನಿಕ್ಸ್ ಅನ್ನೋದು ತುಂಬ ಒಂದು ಕಾನ್ಸೆಪ್ಟ್. ಅಂದರೆ ಈ ಮೆಮೊರೈಸೇಷನಲ್ಲಿ ನಿಮೋನಿಕ್ಸ್ ಒಂದು ಬರುತ್ತೆ. ಅಂದರೆ ನಿಮೋನಿಕ್ಸ್ ಮುಖಾಂತರ ಕೆಲವೊಂದು ವಿಷಯಗಳನ್ನ ನೆನಪಲ್ಲಿ ಇಟ್ಕೋಬೋದು. ಅದು ಯಾವುದೇ ಸಬ್ಜೆಕ್ಟ್ ಬೇಕಾದ್ರೂ ಅಪ್ಲೈ ಆಗುತ್ತೆ, ನಾಟ್ ಓನ್ಲಿ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್. ನಿಮೋನಿಕ್ಸ್ ಅದು ಎಲ್ಲ ಸಬ್ಜೆಕ್ಟ್ಸ್ಗೆ ಅಪ್ಲೈ ಆಗುತ್ತೆ. ಇವನ್ ಡಿಗ್ರಿ, PUC ಅಥವಾ SLC ಸ್ಟೂಡೆಂಟ್ಸು ಸಹ ನಿಮೋನಿಕ್ಸ್ ಮಾಡ್ಬೋದು, ಅಥವಾ ನೀವು ವರ್ಕ್ ಮಾಡೋರು ನಿಮೋನಿಕ್ಸ್ ಮಾಡ್ಕೋಬೋದು. ಯಾರು ಬೇಕಾದರೂ ನೆನಪಲ್ಲಿ ಇಟ್ಕೊಳಕ್ಕೆ ಒಂದು ಸ್ಟ್ರಾಟಜಿ ಅಥವಾ ತಂತ್ರ ಅಂತ ಕರಿಬೋದು ನಾವು ಅದನ್ನು. ಆ ನಿಮೋನಿಕ್ಸ್ ಅನ್ನೋದ್ರ ಬಗ್ಗೆ ಕೆಲವು ಈಗ ನೀವೆಲ್ಲ ತುಂಬ ಯೂಟ್ಯೂಬಲ್ಲಿ ಮತ್ತು ಈ UPSC ವೆಬ್ಸೈಟ್ಗಳಲ್ಲಿ ಅಥವಾ ಕೆಲವು UPSC ಟಾಪರ್ಸ್ಗಳು ನಿಮೋನಿಕ್ಸ್ ಬಗ್ಗೆ ತುಂಬ ಸತಿ ವೀಡಿಯೋಗಳು ಮಾಡಿದ್ದಾರೆ, ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದಾರೆ. ನನಗೆ ಅದು ಒಂದು ಅನಿಸಿದ್ದು ಅಂದರೆ ಈ ನಿಮೋನಿಕ್ಸ್ ಮಂತ್ರ ಅಂತ ಅಂದ್ಬಿಟ್ಟು ಒಂದು ಯಾರೋ ಚೆನ್ನಾಗಿ ಬರೆದಿದ್ದಾರೆ ಬುಕ್ಕು, ಆದಿತ್ಯ ಅನ್ನೋರು ಬರೆದಿದ್ದಾರೆ. ಚೆನ್ನಾಗಿದೆ. 30+ ನ್ಯೂಮರಿಕ್ ಹ್ಯಾಕ್ಸ್ ಇದೆ ಇದರಲ್ಲಿ. ಅಂದರೆ UPSCಗೆ ಅಂದರೆ ಇಂಗ್ಲೀಷ್ ಮೀಡಿಯಮಲ್ಲಿದೆ. ನಿಮಗೆ ಕನ್ನಡದವರಿಗೆ ಎಷ್ಟು ಹೆಲ್ಪ್ ಆಗುತ್ತೋ ಗೊತ್ತಿಲ್ಲ, ನನಗೆ ಕನ್ನಡ ಮೀಡಿಯಮ್ ಹುಡುಗರಿಗೆ ಹೆಂಗೆ ಹೆಲ್ಪ್ ಆಗುತ್ತೋ ಗೊತ್ತಿಲ್ಲ. ಬಟ್ ನೆನ್ಪಿಟ್ಕೊಳಕ್ಕಂತೂ ತುಂಬ ಚೆನ್ನಾಗಿದೆ. ಯಾಕೆಂತಂದರೆ ನೀವೇನಾದರೂ ಈ ಇದರಲ್ಲಿ ಏನು ಮಾಡಿದ್ದಾರೆ, ಡಿವೈಡ್ ಮಾಡಿದ್ದಾರೆ, ಸಬ್ಜೆಕ್ಟ್ ವೈಸ್ ಡಿವೈಡ್ ಮಾಡಿದ್ದಾರೆ. ನೋಡಿ, ಪಿಕ್ಚರ್ ವೈಸ್ ನೆನ್ಪಿಟ್ಕೊಂಡು ಹೆಂಗೆ ಅಂತ ಹೇಳ್ಕೊಟ್ಟಿದ್ದಾರೆ. ತುಂಬ ಎಕ್ಸಾಂಪಲ್ಸ್ ಹೇಳ್ತೀನಿ ನಾನು ನಿಮಗೆ. ಒಂದಷ್ಟು ಕೆಲವು ಏನಂತಂದರೆ, ಆರ್ಡರ್ ಪ್ಲೇಸ್ ಬುದ್ಧ ವಿಸಿಟೆಡ್ ಆಫ್ಟರ್ ಲಿವಿಂಗ್ ಇಸ್ ಪ್ಲೇಸ್. ಅಂದರೆ ಬುದ್ಧ ಯಾವ್ಯಾವ ಪ್ಲೇಸ್ನ ವಿಸಿಟ್ ಮಾಡ್ದ ಫಸ್ಟು ಅವನು ಇದು ಸನ್ಯಾಸತ್ವ ತೊಗೊಂಡಾಗ ಅಂತಂದರೆ ಕಪಿಲವಸ್ತು, ಬೋಧಗಯ, ಸಾರನಾಥ, ಕುಶಿನಗರ. ನೋಡಿ, ಈ ಥರ 4 ನಗರಗಳು ಬಂದಾಗ ನೆನಪಿಟ್ಕೊಳೋದು ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ಏನು ಮಾಡ್ತಾರೆ, ಒಂದೇನಾದರೂ ನಿಮೋನಿಕ್ಸ್. ಈಗ ನಿಮಗೆ ಕಪಿಲ್ ದೇವ್ ಗೊತ್ತು ನಿಮಗೆ ಆಲ್ಮೋಸ್ಟ್. ಕಪಿಲ್ಸ್ ಬ್ಯಾಟ್ ಸೇವ್ಡ್ ಕುಂಬ್ಳೆ ಗೊತ್ತಾಯ್ತು. ಕಪಿಲ್ಸ್ ಬ್ಯಾಟ್ ಸೇವ್ಡ್ ಕುಂಬ್ಳೆ ಅಂತಂದರೆ ಈಗ ನಿಮಗೆ ಕುಂಬ್ಳೆನೂ ಗೊತ್ತು, ಕಪಿಲ್ ದೇವ್ ಗೊತ್ತು. ನೀವೇನು ಮಾಡ್ತೀರಾ, ಈಸಿಯಾಗಿ ಕಪಿಲ್ ಬ್ಯಾಟ್ಸ್ ಸೇವ್ಡ್ ಕುಂಬ್ಳೆ ಗೊತ್ತಾಗ್ತಿದೆ. ಕಪಿಲ್ ಬ್ಯಾಟ್ ಸೇವ್ಡ್ ಕುಂಬ್ಳೆ ಅಂತ ನೆನಪಿಟ್ಕೊಳ್ತೀರಾ. ಅಲ್ಲಿಗೆ ಕೆ ಫಾರ್ ಕಪಿಲ್ ಅಂದರೆ ಇದು ಕಪಿಲವಸ್ತು. ಅಲ್ಲಿ ಕಪಿಲವಸ್ತು ಬರ್ತದೆ, ನೆನಪಲ್ಲಿರುತ್ತೆ. ನೆಕ್ಸ್ಟು ಬ್ಯಾಟ್ ಬದಲು ಬೋಧಗಯ. ಸೇವ್ಡ್ ಅಂದರೆ ಸಾರನಾಥ್. ನೆಕ್ಸ್ಟ್ ಕುಂಬ್ಳೆ ಫಾರ್ ಕುಶಿನಗರ, ಕುಶಿನಗರ, ಕುಂಬ್ಳೆ ಗೊತ್ತಾಗ್ತಿದೆಯಾ. ಈ ರೀತಿ ನೆನಪು ನೋಡಿ. ಈಗ ನೀವು ಯಾವುದಾದ್ರು ಹೇಳಿ ಕಪಿಲ್ ಬ್ಯಾಟ್ ಸೇವ್ಡ್ ಕುಂಬ್ಳೆ ಅಂತ ಅಂದಾಗ ಏನು ಮಾಡಿ, ಕಪಿಲವಸ್ತು, ಬುದ್ಧಗಯ, ಸಾರನಾಥ ಮತ್ತು ಕುಶಿನಗರ ಈಸಿಯಾಗಿ ಹೇಳ್ಬಿಡ್ತೀರ ಯಾವುದಾದ್ರೂ. ಇದೇ ರೀತಿ 8 ನೋಬೆಲ್ ಪಾತ್ ಆಫ್ ಬುದ್ಧಿಸಮ್, 8 ನೋಬೆಲ್ ಪಾತ್ ಆಫ್ ಮುಸಮ್ ಗೊತ್ತಾಯ್ತಾ. 8 ಏನು ಅಷ್ಟಾಂಗ ಮಾರ್ಗಗಳಿದ್ದಾವೆ. ಅದನ್ನು ಹೇಳಿದೆ. ಈವಿಲ್ ಸ್ಕ್ಯಾಮ್ ಇವಿಲ್ನ ಓಡಿಸೋಕ್ಕೆ 8 ನೋಬೆಲ್ ಪಾತ್ ಬೇಕು. ಅದನ್ನು ಇವಿಲ್ ಸ್ಕ್ಯಾಮ್ ಅಂತ ಇಟ್ಕೋಬೋದು. ಅದರಲ್ಲಿ ಇವಿಲ್ ಅಂದರೆ EVIL ಗೊತ್ತಾಗ್ತದೆ. ರೈಟ್ ಎಫರ್ಟ್, ರೈಟ್ ವಿ ಫಾರ್ ವ್ಯೂ, ರೈಟ್ ಇಂಟೆನ್ಷನ್, ಐ ಫಾರ್ ಇಂಟೆನ್ಷನ್, ರೈಟ್ ಲೈವ್ಲಿಹುಡ್. ಬೇಕಾದ್ರೆ ನೀವು ರೈಟ್ ಬಿಟ್ಬಿಟ್ಟು ಇವಿಲ್ ಅಂದರೆ ನಿಂತ್ಕೊಳ್ಳಿ. ಎಫರ್ಟು, ವ್ಯೂ, ಇಂಟೆನ್ಷನ್, ಲೈವ್ಲಿಹುಡ್ ಇವಿಲ್ಗೆ. ನೆಕ್ಸ್ಟು ಸ್ಕ್ಯಾಮ್,
ಸ್ಪೀಚ್, ಎಸ್ ಫಾರ್ ಸ್ಪೀಚ್, ರೈಟ್ ಟು ಸ್ಪೀಚ್ ಅದು. ಸಿ ಫಾರ್ ಕಾನ್ಸಂಟ್ರೇಷನ್, ಎ ಫಾರ್ ಆ್ಯಕ್ಷನ್, ಎಮ್ ಫಾರ್ ಮೈಂಡ್ಫುಲ್ನೆಸ್. ನೋಡಿ ಇಲ್ಲಿ ಈಸಿಯಾಗಿ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ನಾನು ನಿಮೋನಿಕ್ಸ್ನ ಹೇಳ್ತಾ ಇದ್ದೀನಿ, ಗೊತ್ತಾಗ್ತಿದೆ. ಈ ರೀತಿ ತುಂಬ ನಿಮೋನಿಕ್ಸ್ ಇದೆ, ಗೊತ್ತಾಗ್ತಿದೆಯಾ. ನೆಕ್ಸ್ಟು ಬುದ್ಧಿಸ್ಟ್ ಕೌನ್ಸಿಲ್ಸ್ ಇನ್ ಸೀಕ್ವೆನ್ಸು, ಬುದ್ಧಿಸ್ಟ್ ರವಾ ಪಾಕ, ಗೊತ್ತಾಗ್ತಿದೆ. ಇದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂಥರ ಕಾಮಿಡಿಯಾಗೂ ಇದೆ, ಕೆಲವು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಲಾಜಿಕಲ್ಲೂ ಇದೆ, ತುಂಬ ಲಾಜಿಕಾಗೂ ನೆನ್ಪಿಟ್ಕೋಬೋದು. ಮತ್ತು ಬಾಪುಕ ಹಾತ್, ಕಿಂಗ್ಸ್ ಏನ್ಷಿಯಂಟ್ ಇಂಡಿಯಾ ಹೂ ಪಾರ್ಟಿಸಿಪೇಟ್ ಬುದ್ಧಿಸಮ್, ಯಾವ್ಯಾವ ಬುದ್ಧಿಸಮ್ ಪಾರ್ಟಿಸಿಪೇಟ್ ಮಾಡಿದ್ರು ಅಂದರೆ ಪ್ರಾಕ್ಟೀಸ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಬಾಪುಕ ಹಾತ್, ಗೊತ್ತಾಗ್ತಿದೆಯಾ. ತುಂಬ ಇದೆ ಅದರಲ್ಲಿ. ಈ ಥರದ ಏನ್ಷಿಯಂಟ್ ಹಿಸ್ಟ್ರಿ ಇವ್ರು ಏನು ಮಾಡಿದ್ದಾರೆ, ಬಟ್ ಒಳ್ಳೆ ಕ್ವಾಲಿಟಿ ಮತ್ತು ನಿಮೋನಿಕ್ಸ್ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಚುಲಿ. ಹಿಸ್ಟ್ರಿನಲ್ಲಿ ಏನ್ಷಿಯಂಟ್ ಹಿಸ್ಟ್ರಿ, ಮಿಡ್ಯೂಲ್ ಹಿಸ್ಟ್ರಿ, ಮಾಡರ್ನ್ ಹಿಸ್ಟ್ರಿಲಿ ಏನೇನು ನಿಮೋನಿಕ್ಸ್ ಬರುತ್ತೆ ಅವನ್ನ ಒಂದು ಕಡೆ ಮಾಡಿದ್ದಾರೆ. ಪಾಲಿಟಿ, ಜಿಯೋಗ್ರಫಿ, ಎನ್ವೈರ್ಮೆಂಟು, ಇಂಟರ್ನ್ಯಾಷನಲ್ ಆರ್ಗನೈಜೇಷನ್ನು, ಎಕನಾಮಿ, ಅಗ್ರಿಕಲ್ಚರು, ಸೈನ್ಸು, ಎಥಿಕ್ಸು, ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸು, ಜನರಲ್ ಟಾಪಿಕ್ಸು ಮತ್ತು ನೋ ಮೋರ್ ಕನ್ಫ್ಯೂಸಿಂಗ್ ಕಾನ್ಸೆಪ್ಟು, ಗೊತ್ತಾಗ್ತೀಯಾ. ತುಂಬ ಮಾಡಿದ್ದಾರೆ. ನೋಡೋಣ ಸೈನ್ಸ್ ಹೆಂಗೆ ಮಾಡಿದ್ದಾರೆ ನಾನು ನೋಡಿದ್ರೆ, ಯಾಕೆ ನನಗೆ ಸೈನ್ಸು ಸ್ವಲ್ಪ ಇಂಟ್ರೆಸ್ಟು. 163. ಓಕೆ, ಸೈನ್ಸ್ ರಿಲೇಟೆಡ್ ಏನೇನು ಮಾಡಿದ್ದಾರೆ ಅಂದರೆ, ಸ್ಮಾರ್ಟ್ ಪೀಪಲ್, ಡಿಸೀಸಸ್ ದಟ್ ಹ್ಯಾವ್ ಬೀನ್ ಎರಾಡಿಕೇಟೆಡ್ ಫ್ರಮ್ ಇಂಡಿಯಾ, ಯಾವ್ಯಾವ ಡಿಸೀಸ್ನ ಎರಾಡಿಕೇಟ್ ಮಾಡಿದ್ದಾರೆ ಇಂಡಿಯಾದಲ್ಲಿ ಅಂತ ಒಂದು ನೆನ್ಪಿಟ್ಕೋಬೇಕು ಅಂದರೆ PQRST, ಪೋಲಿಯೋ, ರಿಡೆಪ್ರೆಟ್, ಸ್ಮಾಲ್ ಫಾಕ್ಸ್, ಟ್ರಕೋಮಾ ಅಂತ ಇವನು ಎರಾಡಿಕೇಟ್ ಮಾಡಿದ್ದಾರೆ, ಗೊತ್ತಾಗ್ತಿದೆ. ಅದೇ ರೀತಿ 7 ಪ್ರಿನ್ಸಿಪಲ್ಸ್ ಆಫ್ ಪಬ್ಲಿಕ್ ಲೈಫ್ ಬೈ ನೋಲನ್ ಕಮಿಟಿ, ಎಥಿಕ್ಸ್ ಒಂದಷ್ಟು ಕೊಟ್ಟಿದ್ದಾರೆ. ಮತ್ತು ಸಸ್ಟೈನಬಲ್ ಗೋಲ್ಡ್ನ ಯಾವ ರೀತಿ ಡೆವಲಪ್ಮೆಂಟ್ ಗೋಲ್ಸ್ನ ನೆನ್ಪಿಟ್ಕೋಬೋದು ಕೊಟ್ಟಿದ್ದಾರೆ. 4 ಪಿಲ್ಲರ್ ಆಫ್ ಹ್ಯೂಮನ್ ಡೆವಲಪ್ಮೆಂಟ್, ಯಾವ್ಯಾವ 4 ಪಿಲ್ಲರ್ಸ್ ಆಫ್ ಸಸ್ಟೈನಬಿಲಿಟಿ, ಈಕ್ವಿಟಿ, ಎಂಪವರ್ಮೆಂಟ್ ಆ್ಯಂಡ್ ಪ್ರೊಡಕ್ಟಿವಿಟಿ ಚೆನ್ನಾಗಿ ಕೊಟ್ಟಿದ್ದಾರೆ. ಬಟ್ ಪಾಲಿಟಿ ಮತ್ತು ಇದು ಥರ ಸಕ್ಕತ್ತಾಗಿದೆ, ಹಿಸ್ಟ್ರಿ ಮತ್ತು ಸಕ್ಕತ್ತಾಗಿ ಕೊಟ್ಟಿದ್ದಾರೆ. ನೋಡಿ ಚೆನ್ನಾಗಿದೆ, ನಿಮ್ಗೆ ಬೇಕಾದ್ರೆ ಇಷ್ಟ ಆದರೆ ತೊಗೊಳ್ಳಿ. ನನಗೆ ಇಷ್ಟ ಆಯಿತು, ಯೂಸ್ ಆಗುತ್ತೆ. ಒಂದಷ್ಟು ನಿಮೋನಿಕ್ಸ್ ಅಂತೂ ನನಗಂತೂ ಯೂಸ್ ಆಗುತ್ತೆ, ಅದಕ್ಕೆ ನಾನು ಇನ್ನು ತೊಗೊಂಡು ಬಂದೆ. ನಿಮಗೂ ಬೇಕಾದರೆ ಈ ಮೇಜರ್ ಸ್ಟ್ರೀಟ್ಸ್ಗಳಾಗಿರ್ಬೋದು ಮತ್ತು ಯುರೋಪಿಯನ್ ಕಂಟ್ರೀಸ್ ಆಗಿರ್ಬೋದು, ಬಾರ್ಡರ್ ಕಂಟ್ರೀಸು ಇದೆಲ್ಲ ಕೊಟ್ಟಿದ್ದಾರೆ. ಬ್ಲ್ಯಾಕ್ ಟೀ ಆ್ಯಂಡ್ ಬರ್ಗರ್ ಇದೆಲ್ಲ ಕಾಮನ್ನು. ಬ್ಲ್ಯಾಕ್ ಟೀ ಆ್ಯಂಡ್ ಬರ್ಗರ್ ಅದು ತುಂಬ ಸತಿ ಎಲ್ಲ ರಿಪೀಟ್ ಆಗಿದೆ ಅಂದರೆ ಲೈಕ್ ನೆನ್ಪಿಟ್ಕೊಳೋಕ್ಕೆ. ಮನೆ KPSCನಲ್ಲಿ ಕೇಳಿದ್ನಲ್ಲ ಕ್ವಶನ್ಸ್ಗಳು, ಆ ಬಾರ್ಡರಿಂಗ್ ಕಂಟ್ರಿಗಳು ಕೆಲವೊಂದು, ಅದು ನೆನ್ಪಿಟ್ಕೊಂಡು ತುಂಬ ಈಸಿ ಆಗುತ್ತೆ. ಆಮೇಲೆ ಕಂಟ್ರೀಸ್ ಬಾರ್ಡಿಂಗ್ ದ ಕ್ಯಾಪ್ಷನ್ಸ್ ಯಾವ್ಯಾವ ಇದ್ದಾವೆ ಚೆನ್ನಾಗಿ ಕೊಟ್ಟಿದ್ದಾರೆ. ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ನೆನಪಿಟ್ಕೋಬೋದು. ಇಲ್ಲ ನೀವೇ ಇದನ್ನ ಯೂಸ್ ಮಾಡಿಕೊಂಡು ನೀವೇ ಕೆಲವೊಂದು ನಿಮೋನಿಕ್ಸ್ ಮಾಡ್ಕೋಬೋದು. ನೀವೇ ಒಂದು ಸ್ವಂತ ನಿಮೋನಿಕ್ಸ್ ಮಾಡ್ಬೋದು. ನಿಮೋನಿಕ್ಸ್ ಅದೇನು ಇದೇ ಥರ ಇರಬೇಕು ಅಂತ ಏನಿಲ್ಲ, ನೀವು ಬೇಕಾದ್ರೆ ಮಾಡ್ಕೋಬೋದು. ಬಟ್ ಇದು ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದಾರೆ. ಈಸಿ ಮಾಡುತ್ತೆ, ನಿಮ್ಮ ಕೆಲಸನ ಈಸಿ ಮಾಡುತ್ತೆ ಅಷ್ಟೇ. ಅಕಸ್ಮಾತ್ ನಿಮಗೆ ಇದು ನೆನ್ಪಿಟ್ಕೊಳಕ್ಕೆ ಈಸಿ ಆಗ್ತಿಲ್ಲ ಅಂತಂದರೆ ನೀವೇ ಅದಕ್ಕೆ ತಕ್ಕಂಗೆ ಏನಾದರೂ ಇದನ್ನು ಯೂಸ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಇಂಗ್ಲೀಷ್ ಮೀಡಿಯಮ್ವರೆಗಂತೂ ತುಂಬ ಯೂಸ್ಫುಲ್ ಆಗುತ್ತೆ, ಗೊತ್ತಾಗ್ತಾ. ನೋಡಿ, ಗ್ರೌಂಡ್ಸ್ ಆನ್ ವಿಚ್ ನ್ಯಾಷನಲ್ ಎಮರ್ಜೆನ್ಸಿ ಕೆನ್ ಬಿ ಡಿಕ್ಲೇರ್ಡ್, ಯಾವ ನ್ಯಾಷನಲ್ ಎಮರ್ಜೆನ್ಸಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಯಾವ ಒಂದು ಆಧಾರದ ಮೇಲೆ ಡಿಕ್ಲೇರ್ ಮಾಡ್ತಾರೆ ಅದಕ್ಕೆ VAR, ಗೊತ್ತಾಗ್ತದೆ, VEAR, ವಾರ್, ಎಕ್ಸ್ಟರ್ನಲ್ ಅಗ್ರೆಷನ್ ಆ್ಯಂಡ್ ಆರ್ಮಡ್ ರೆಬೆಲಿಯನ್. ನೋಡಿ ಚೆನ್ನಾಗಿದೆ ನೆನ್ಪಿಟ್ಕೊಳಕ್ಕೆ, ಗೊತ್ತಾಯ್ತಾ. ಅದು ಆಪ್ಷನ್ ಕೊಟ್ಟಾಗ ಈ ಥರದ್ದೆಲ್ಲ ಯೂಸ್ಫುಲ್ ಆಗುತ್ತೆ. ಸ್ಟೇಟ್ ಎಕ್ಸಿಕ್ಯೂಟಿವ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಆಮೇಲೆ ರಿಟ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಚೆನ್ನಾಗಿದೆ ನೋಡಿ. ರಿಟ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನೆನ್ಪಿಟ್ಕೋಬೇಕು ಅಂದರೆ ಹೆಡ್ ಮಾಸ್ಟರ್ ಪ್ಲೇಡ್ ಕ್ರಿಕೆಟ್ ಕ್ವಿಕ್ಲಿ, ಗೊತ್ತಾಗ್ತಿದೆ. ಹೈಬಸ್ ಕಾರ್ಪಸ್, ಮ್ಯಾಂಡಮಸ್, ಪ್ರೊಹಿಬಿಷನ್, ಸರ್ಶ್ಯೂರಿ, ಕೋವಾರೆಂಟ್. ಇದು ನೆನಪಿರುತ್ತೆ, ಯೂಶಲಿ ಬೇಕಾಗಿಲ್ಲ, ಆದ್ರೂ ಚೆನ್ನಾಗಿದೆ. ಯೂನಿಯನ್ ಎಕ್ಸಿಕ್ಯೂಟಿವ್ ಅಂದರೆ ಯಾರ್ಯಾರು ಬರ್ತಾರೆ ಅದೆಲ್ಲ ಚೆನ್ನಾಗಿದೆ. ಇವೆಲ್ಲ ಎಕ್ಸಾಮ್ಸಲ್ಲಿ ಕ್ವಶನ್ಸ್ ಕೇಳಿರೋದು ಆ್ಯಕ್ಚುಲಿ. ಅದನ್ನು ನೆನಪಲ್ಲಿ ಇಟ್ಕೊಂಡು ನೋಡಿಲಿ ಚೆನ್ನಾಗಿ ಇದನ್ನು ಕೊಟ್ಟಿದ್ದಾರೆ. ಅದು ಚೆನ್ನಾಗಿ ಕೊಟ್ಟಿದ್ದಾರೆ ಎಲ್ಲದು. ಡೈರೆಕ್ಟಿವ್ ಔಟ್ಸೈಡ್ ಪಾರ್ಟ್ ಆಫ್ CIDದು ಚೆನ್ನಾಗಿ ಕೊಟ್ಟಿದ್ದಾರೆ. ಒಟ್ಟು ನೋಡೋಬಾ ಚೆನ್ನಾಗಿದೆ. ನಿಮಗೂ ಯೂಸ್ ಆಯಿತು ಅಂತಂದರೆ ಇದನ್ನು ಯೂಸ್ ಮಾಡ್ಕೊಳ್ಳಿ. ಚೆನ್ನಾಗಿದೆ, ಒಳ್ಳೆ ಕಲರ್ಫುಲ್ಲಾಗೆ ಮತ್ತು ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ ಇದನ್ನು ಹಾಕಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ, ಗೊತ್ತಾಗ್ತಿದೆಯಾ. ಈ ಥರ ಇದೆ ನಿಮೋನಿಕ್ಸು. ಸುಮ್ಮನೆ ಯಾವಾಗಲಾರು ಬೋರ್ ಆದಾಗ ಆ ಥರ ಕತೆ ಬುಕ್ ಥರ ಓದ್ಬೋದು, ಅಥವಾ ಸುಮ್ಮನೆ ಒಂದು ಯಾವಾಗಲಾರು ಕೂತ್ಕೊಂಡು ಓದ್ತಿರ್ತಾರೆ ಬೋರ್ ಆದಾಗ ಸುಮ್ಮನೆ ಒಂದು ನೋಡ್ಕೊಂಡು ಹೋದರೆ ಈಸಿಯಾಗಿ ಗೊತ್ತಾಗುತ್ತೆ. ಜಿಯೋಗ್ರಫಿನೂ ಕೊಟ್ಟಿದ್ದಾರೆ. ಜಿಯೋಗ್ರಫಿ ರಿಲೇಟೆಡ್ ಕಂಟ್ರೀಸ್ ನೆನ್ಪಿಟ್ಕೊಳ್ಳೋದು, ಮೇಜರ್ ಸ್ಟ್ರೈಟ್ಸು, ಮೇಜರ್ ಲೇಕ್ಸ್ ಯಾವ ಥರ ನೆನ್ಪಿಟ್ಕೋಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಕೊಟ್ಟಿದ್ದಾರೆ. ಚೆನ್ನಾಗಿದೆ, ಯೂಸ್ ಮಾಡ್ಕೋಬೋದು. ನೋಡಿ ಇದರಲ್ಲಿ ಏನೋ ಒಂದು ಎಷ್ಟು 200 ಸಮಥಿಂಗ್ ಏನೋ ಬುಕ್ ಇದೆ. 200 ರೂಪಾಯಿ ನಿಮ್ಮ ಲೈಫ್ನೇ ಬದಲಾವಣೆ ಮಾಡೋದು. ಯಾಕೆಂದರೆ ಒಂದೊಂದು ಯಾವ ಬುಕ್ಕಲ್ಲಿ ಏನು ಇನ್ಫಾರ್ಮೇಷನ್ ಇರುತ್ತೋ ಗೊತ್ತಿರಲ್ಲ. ಚೆನ್ನಾಗಿದ್ದಾಗ ಹೇಳ್ಬೇಕು ಅಂತ ಅನ್ನಿಸ್ತು, ಹೇಳಿದ್ದೀನಿ. ಬೇಕಾದ್ರೆ ಯೂಸ್ ಮಾಡ್ಕೊಳ್ಳಿ. ಮೆಮೊರಿ ಟೆಕ್ನಿಕ್ಸ್ಗೆ ಚೆನ್ನಾಗಿದೆ.
ಒಳ್ಳೆ ಬಟ್ ನೀವು ಮಾಡಬೇಕು. ಆದರೆ ಅಷ್ಟೊಂದು ಟೈಮ್ ಇಲ್ಲ ಅಂತಂದಾಗ ಇದನ್ನೇ ಯೂಸ್ ಮಾಡ್ಕೊಂಡು ನೀವು ಬೇಕಾದರೆ ಮಾಡಿ. ಬಟ್ ನೆನಪಲ್ಲಿ ಇಟ್ಕೋಬೋದು ಚೆನ್ನಾಗಿ ನೋಡಿ. ಇದನ್ನು ಈಸಿಯಾಗಿ ನೆನಪಿಟ್ಕೊಳ್ಳೋಕ್ಕೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ನೋಡಿ, ನಿಮಗೆ ಇಷ್ಟ ಇದ್ರೆ ತೊಗೊಳ್ಳಿ, ಗೊತ್ತಾಯ್ತು, ಚೆನ್ನಾಗಿದೆ, ನನಗೆ ಚೆನ್ನಾಗಿ ಅನ್ನಿಸ್ತು, ಅದಕ್ಕೆ ನಿಮ್ಗೆ ಹೇಳಬೇಕು ಅಂತ ಅನ್ನಿಸ್ತು, ಹೇಳಿದ್ದೀನಿ. ಒಳ್ಳೆ ಬುಕ್. ಥ್ಯಾಂಕ್ ಯು ಸೊ ಮಚ್.